ಎಸ್ ಜಿ ಪಿ ಎ ಅಂದ್ರೇನು, ಸಿ ಜಿ ಪಿ ಎ ಅಂದ್ರೇನು? ಸೊ C20 ಸಿಲೆಬಸ್ ಬಂದಮೇಲೆ ಈ ವರ್ಡು ತುಂಬ ಕೇಳ್ತಾ ಇದ್ದೀರಾ. ಎಲ್ಲ ತಲೆನೋವು ಬೇಡ ಅಂತಂದರೆ ನಾನು ನಿಮಗೆ ಒಂದು ಸಿಂಪಲ್ ಎಕ್ಸೆಲ್ ಫೈಲ್ ಕೊಡ್ತೀನಿ. ನೀವು ಈಚ್ ಸೆಮಿಸ್ಟರ್ ಯೂಶಲಿ ಸೆಮಿಸ್ಟರ್ ರಿಸಲ್ಟ್ ತಗೊಂಡಾಗ 75% ತಗೊಂತಾರೆ ಈಚ್ ಸೆಮಿಸ್ಟರ್, ಇಂಡಿವಿಜುವಲ್ ಸೆಮಿಸ್ಟರ್ ತಗೊಂಡಾಗ. ಬಟ್ ಓವರ್ ಆಲ್ ಡಿಪ್ಲೊಮಾಗೆ, ಇದು ನಾನು ಹೇಳ್ತಾ ಇರೋದು ಓವರ್ ಆಲ್ ಡಿಪ್ಲೊಮಾಗೆ ತಗೊಂಡಾಗ 70% ಎಬೋ ಇದ್ದರೆ ಕಂಪ್ಲೀಟ್ 6 ಸೆಮಿಸ್ಟರ್ ನೋಡಿ, 6 ಸೆಮಿಸ್ಟರ್ದು 70% ಮೇಲ್ಗಡೆ ಇದ್ದರೆ ನಥಿಂಗ್ ಬಟ್ FCD, ದಟ್ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಬರುತ್ತೆ. 1 to 6 ಏನಿದ್ದೀರಾ ಕಂಪ್ಲೀಟ್ ಯಾವುದೇ ಬ್ರಾಂಚ್ ಆಗಿರ್ಬೋದು ಡಿಪ್ಲೊಮಲ್ಲಿ ಈ ಥರ ಒಂದು ಎಕ್ಸೆಲ್ ಫೈಲ್ ಕೊಡ್ತೀನಿ. ಎಸ್ ಜಿ ಪಿ ಎ ಅಂದ್ರೇನು, ಸಿ ಜಿ ಪಿ ಎ ಅಂದ್ರೇನು? ಸೊ C20 ಸಿಲೆಬಸ್ ಬಂದಮೇಲೆ ಈ ವರ್ಡು ತುಂಬ ಕೇಳ್ತಾ ಇದ್ದೀರಾ. ಸೊ ಇವಾಗ ರಿಸಲ್ಟ್ಸ್ ಏನು ಡಿಸ್ಪ್ಲೇ ಆಗ್ತಾ ಇದೆ ನಿಮ್ಮ ಕಾಲೇಜಲ್ಲಿ ಏನು ಕೊಡ್ತಾ ಇದ್ದಾರೆ, ಅದು ಗ್ರೇಡ್ಸಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. SGP ಅಂತ ಹೇಳ್ತಾ ಇದ್ದಾರೆ. SGP ಅಂದರೆ ಗೊತ್ತಾಗ್ತಾ ಇಲ್ಲ, CGP ಅಂದರೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಡಿಪ್ಲೊಮೊ ಓವರ್ ಆಲ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದು ಈ CGPA ಮೇಲೇ. ಏನು ಸರ್ ಇದು SGPA CGPA ಎಕ್ಸಾಕ್ಟ್ಲಿ ಏನು, ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ? ಫಾರ್ ಎಕ್ಸಾಂಪಲ್ 6M ಮಾರ್ಕ್ಸ್ ಕಾರ್ಡ್ ತೊಗೊಂಡ್ರೆ ನೋಡಿ, ಇಲ್ಲಿ ಈಚ್ ಸೆಮಿಸ್ಟರ್ಗೆ SGPA ಬರುತ್ತೆ ಕಾಣಿಸ್ತದೆ, ಇಲ್ಲಿ ಈಚ್ ಸೆಮಿಸ್ಟರ್ಗೆ SGPA ಬರುತ್ತೆ. ಆಮೇಲೆ ಫೈನಲ್ ಆಗಿ ನಿಮಗೆ CGPA ಬರುತ್ತೆ. ಆ CGPA ಕನ್ವರ್ಟ್ ಮಾಡಿ ಒಂದು ಪರ್ಸೆಂಟೇಜ್ ಕೊಡ್ತಾರೆ, ದಟ್ ಇಸ್ ದ ಪರ್ಸೆಂಟೇಜ್. ಆ ಪರ್ಸೆಂಟೇಜ್ ಮೇಲೆ ನಿಮಗೆ ಕ್ಲಾಸ್ ಡಿಕ್ಲೇರ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಓವರ್ ಆಲ್ ಡಿಪ್ಲೊಮಾ ಪರ್ಸೆಂಟೇಜ್ ವಾಟ್ ಯು ಗೆಟ್. ಓಕೆ, ಸೊ ಫಸ್ಟ್ ನಿಮಗೆ ಓನ್ಲಿ ಫೈನಲ್ ಇಯರ್ ಕನ್ಸಿಡರ್ ಮಾಡ್ತಾ ಇದ್ರು 5th and 6th, ಬಟ್ ನಾವು ಇವಾಗ ಎಂಟೈರ್ 6M ಕನ್ಸಿಡರ್ ಮಾಡ್ತಾರೆ ಫಾರ್ ಯುವರ್ ಡಿಪ್ಲೊಮಾ ಪರ್ಸೆಂಟೇಜ್. ಈ ಪರ್ಸೆಂಟೇಜ್ ಏನು ಬಂದಿದೆ ಕಂಪ್ಲೀಟ್ 6 ಸೆಮ್ಗೆ, ಅದನ್ನೇ ನಿಮಗೆ DCETಗೆ ಕ್ಯಾಲ್ಕುಲೇಷನ್ಗೆ ತಗೊತಾರೆ. ಸೊ ಈ ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಿಮಗೆ 50% ಆಫ್ ಡಿಪ್ಲೊಮಾ ಪರ್ಸೆಂಟೇಜ್ ಆ್ಯಂಡ್ 50% ಆಫ್ DCET ಸ್ಕೋರ್, ಇವೆರಡು 50% ತಗೊತಾರೆ. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಹುಡುಗಿ ಕೀರ್ತನ ಅಂತ ನೋಡಿ, ಅವ್ರದ್ದು ಹುಡುಗಿ ನೇಮ್ ಕೀರ್ತನ ಅಂತ, ಎರಡು ಸೇಮು, ರೆಫರೆನ್ಸ್ ಸೇಮ್ ಕೊಟ್ಟಿದ್ದೀನಿ ಯಾಕಂದರೆ ನಿಮಗೆ ಗೊತ್ತಾಗಲಿ ಅಂತ. ಸೊ ಕೀರ್ತನ ಅನ್ನೋ ಸ್ಟೂಡೆಂಟ್ದು ಓಕೆ CGPA ಬಂದು 9.62 ಇದೆ, ದಿಸ್ ಇಸ್ CGPA. ಆಮೇಲೆ SGPA ಬಂದು ಈಚ್ ಸೆಮಿಸ್ಟರ್ಗೆ ಬರುತ್ತೆ, ಸೆಮಿಸ್ಟರ್ 1 2 3 4 5 6 ಅಂತ ಈ 6 ಸೆಮಿಸ್ಟರ್ದು ಆ್ಯಡ್ ಅಪ್ ಮಾಡಿ CGPA ಬರುತ್ತೆ. ಅದಕ್ಕೊಂದು ಪರ್ಸೆಂಟೇಜ್ ಕನ್ವರ್ಷನ್ ಇದೆ, ಅದಕ್ಕೊಂದು ಫಾರ್ಮುಲಾ ಇರುತ್ತೆ, ಅದೇ ಥರ ಮಾಡ್ತಾರೆ. SGPA ಕ್ಯಾಲ್ಕುಲೇಟ್ ಮಾಡೋಕ್ಕೂ ಒಂದು ಫಾರ್ಮುಲಾ ಇದೆ, ಎಲ್ಲ ಇಂಡಿಕೇಟ್ ಮಾಡ್ತೀನಿ, ಇಲಿಸ್ಟ್ರೇಟ್ ಮಾಡ್ತೀನಿ. ಸೊ ಇದನ್ನು ಕನ್ವರ್ಟ್ ಮಾಡಿ ಒಂದು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ತಾರೆ, ಪರ್ಸೆಂಟೇಜ್ ಕನ್ವರ್ಟ್ ಮಾಡಿ ಡಿಸ್ಟಿಂಕ್ಷನ್ ಅಂತ ಒಂದು ರಿಸಲ್ಟ್ ಕೊಡ್ತಾರೆ. ಸೊ ಈ ಪರ್ಸೆಂಟೇಜ್ನ ನೋಡಿ ಇಲ್ಲಿ 88.7 ಇದೆ, ನೋಡಿ ಇಲ್ಲೂ ಅಷ್ಟೇ 88.7 ಇದೆ, ಎರಡೂ ಸೇಮ್ ಬರುತ್ತೆ. ಸೊ ಇದನ್ನು ಇಲ್ಲಿ ತಗೊತಾರೆ. ಸೊ ಎಕ್ಸಾಕ್ಟ್ಲಿ SGPA ಅಂದ್ರೇನು, CGPA ಅಂದ್ರೇನು? ಸೊ ಇವೆಲ್ಲ ಏನು ಸರ್ ಇದು CGPA SGPA ನಮ್ಮ ಕ್ಯಾಲ್ಕುಲೇಷನ್ ಗೊತ್ತಾಗಲ್ಲ, ಇದೇನೋ ಸಿಂಪಲ್ ವೇ ಇದೆಯಾ ಅಂತಂದರೆ ಎಸ್ ಡೆಫಿನೆಟ್ಲಿ ನಾನು ನಿಮಗೆ ಒಂದು ಎಕ್ಸೆಲ್ ಫೈಲ್ ಕ್ರಿಯೇಟ್ ಮಾಡಿದ್ದೀನಿ. ಇದು ಬಂದು ಪ್ರತಿಯೊಬ್ಬ ಡಿಪ್ಲೊಮಾ ಸ್ಟೂಡೆಂಟು ಎನಿ ಬ್ರಾಂಚ್ ಎನಿ ಸೆಮ್ ಯಾರನ್ನ ಆಗಿರ್ಬೋದು ಯೂಟಿಲೈಸ್ ಮಾಡ್ಬೋದು. ಸೊ ಈ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಎನಿ ಸೆಮ್ಮಲ್ಲಿದ್ರೂ ಆ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಫಸ್ಟ್ ಸೆಮ್ಮಿಂದ 6M ಕಂಪ್ಲೀಟ್ ಫಸ್ಟ್ ಸೆಮ್ಮಿಂದ 6M ಜಸ್ಟ್ ನೀವು IA ಮಾರ್ಕ್ಸ್ ಮತ್ತು ಎಕ್ಸ್ಟರ್ನಲ್ ಮಾರ್ಕ್ಸ್ ಎಂಟ್ರಿ ಮಾಡಿದ್ರೆ ಕಂಪ್ಲೀಟ್ SGPA ಮತ್ತು CGPA ಕ್ಯಾಲ್ಕುಲೇಷನ್ ಆಗಿ ನಿಮಗೆ ಬಂದ್ಬಿಡುತ್ತೆ, ನಿಮಗೆ ರಿಸಲ್ಟ್ಸು ಇಂಡಿಕೇಟ್ ಆಗುತ್ತೆ ಆಸ್ ಪರ್ ದ ರೂಲ್ಸ್ ಗಿವನ್ ಬೈ ದ DTE. ಆ ಪ್ರಕಾರನೇ ಮಾಡಿದ್ದೀನಿ. ಸೊ ಎಲ್ಲಿದೆ, ಯಾವ ಥರ ಯೂಸ್ ಮಾಡಬೇಕು ಎಲ್ಲ ಇಲಿಸ್ಟ್ರೇಟ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಡಿಪ್ಲೊಮಾ ಗುರು ಉಮೇಶ್ ಫ್ರಮ್ ನಮ್ಮ ಡಿಪ್ಲೊಮಾ ಚಾನಲ್. ಹಾಗೆ ND ಅಕಾಡೆಮಿ ಕಡೆಯಿಂದ ಒಂದು ಅಫಿಷಿಯಲ್ ವಾಟ್ಸಪ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಖಂಡಿತ ಜಾಯ್ನ್ ಆಗೋದು ಮರಿಬೇಡಿ, ಎಲ್ಲ ಅಪ್ಡೇಟ್ಸ್ ಹತ್ರ ನಿಮಗೆ ಬರ್ತಾ ಹೋಗುತ್ತೆ. ಓಕೆ, ಸೊ ನಿಮಗೆ ವಿಡಿಯೋಗೆ ಬರೋದಾದ್ರೆ ನೋಡಿ, ಇಲ್ಲಿ ಕಂಪ್ಲೀಟ್ 6 ಸೆಮಿಸ್ಟರ್ಗೆ ನಿಮಗೆ ಇಲ್ಲಿ ಒಂದೊಂದು ಏನು ಎಕ್ಸಾಮ್ ಬರೀತೀರಾ ಅದ್ರ ಮೇಲೆ ನಿಮಗೆ SGPA ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಎಲ್ಲ ಸೆಮಿಸ್ಟರ್ದು ಆ್ಯಡ್ ಅಪ್ ಮಾಡಿ ನಿಮಗೆ CGPA ಕೊಡ್ತಾರೆ. ಓಕೆ, ನೋಡಿ ಇಲ್ಲಿ ಫಸ್ಟ್ ಸೆಮ್ಗೆ ಹೋದರೆ ನಿಮಗೆ ಇಲ್ಲಿ ನೋಡಿ ಫಸ್ಟ್ ಸೆಮ್ಮಲ್ಲಿ ಏನೇನೋ ಬರುತ್ತೆ, ಇಲ್ಲಿ ಅಪ್ಲೈಡ್ ಕ್ರೆಡಿಟ್ಸ್, ಅಪ್ಲೈಡ್ ಅರ್ನ್ಡ್, ಗ್ರೇಡ್ ಪಾಯಿಂಟ್ಸ್, ಗ್ರೇಡ್ ಅವಾರ್ಡ್ ಪಾಯಿಂಟ್ ಬರುತ್ತೆ, ಇವೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಫಸ್ಟ್ ಸೆಮ್ಮಲ್ಲಿ ಫಸ್ಟ್ ಸೆಮ್ ಮಾತ್ರ ಬರುತ್ತೆ, ಆ ಫಸ್ಟ್ ಸೆಮ್ ರಿಲೇಟಬಲ್ CGPA ಬಂದಿರುತ್ತೆ. ಆಮೇಲೆ ಸೆಕೆಂಡ್ ಸೆಮ್ಮಲ್ಲಿ ನೋಡಿ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಇದು ಇಲ್ಲಿ ಕೌಂಟ್ ಆಗುತ್ತೆ, ಇದೆರಡು ಆ್ಯಡ್ ಅಪ್ ಆಗ್ಬಿಟ್ಟು ಇಲ್ಲಿ CGPA ಬರುತ್ತೆ. ಆಮೇಲೆ ಥರ್ಡ್ ಸೆಮ್ದು ನೋಡಿ ಥರ್ಡ್ ಸೆಮ್ ಬಂದರೆ ಥರ್ಡ್ ಸೆಮ್ ಬರುತ್ತೆ. ನೋಡಿ ಈಚ್ ಟೈಮ್ ಇಲ್ಲಿ SGPA ಬಂದರೆ ಇದ್ರ ಆವ್ರೇಜ್ ತೊಗೊಂಡಾಗ ಮಾಡಿದಾಗ ಇಲ್ಲಿ CGPA ವೇರಿ ಆಗ್ತಾ ಬರುತ್ತೆ, ಅದೇ ಥರ ಪರ್ಸೆಂಟೇಜು ವೇರಿ ಆಗ್ತಾ ಬರುತ್ತೆ. ಎಕ್ಸಾಕ್ಟ್ಲಿ ಏನು ಸರ್ ಇದು SGPA CGPA? ನೋಡಿ ಫೈನಲ್ ಆಗಿ ನಿಮಗೆ ತೊಗೊಂಡ್ರೆ ನಿಮಗೆ 88.7% ಬರುತ್ತೆ, ಅದನ್ನೇ ನಿಮಗೆ DCET ಕನ್ಸಿಡರ್ ಮಾಡ್ತಾರೆ, ಅದನ್ನೇ ನಿಮಗೆ ಲಾಸ್ಟ್ ಟೈಮ್ ರೂಲ್ ಮಾಡಿರೋದು. ಆ್ಯಕ್ಚುಲಿ ಅಕಾರ್ಡಿಂಗ್ ಟು ದ ಬೋರ್ಡ್ ರೂಲ್ಸ್ ಲಾಸ್ಟ್ ಟೈಮ್ 5th and 6M ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ರು ಫಾರ್ C15 ಸಿಲೆಬಸ್. ಬಟ್ ನಿಮಗೆ ಲಾಸ್ಟ್ ಇಯರಿಂದ C20 ಸಿಲೆಬಸ್ನಲ್ಲಿ ಯಾರಿದ್ದೀರಾ ನಿಮಗೆ ಚೇಂಜಸ್ ಮಾಡಿದ್ದಾರೆ. 1 to 6M ಕಂಪ್ಲೀಟ್ ತೊಗೊತಾರೆ, ಅಂದರೆ ಇಷ್ಟು ಕನ್ಸಿಡರ್ ಆಗುತ್ತೆ ನಿಮಗೆ, ಇಷ್ಟು ಕನ್ಸಿಡರ್ ಆಗುತ್ತೆ. ಸೊ
ಸೆಮ್ 1 ನೀವು ಹುಷಾರಾಗಿರಬೇಕು. ಯಾಕಂದರೆ ಎಲ್ಲ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಡಿಪ್ಲೊಮಾ ಪರ್ಸೆಂಟೇಜ್ ಕನ್ಸಿಡರ್ ಮಾಡ್ತಾರೆ, 50% DCT ಸ್ಕೋರ್ ಕನ್ಸಿಡರ್ ಮಾಡ್ತಾರೆ. ಸೊ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು, ಎಕ್ಸಾಕ್ಟ್ಲಿ ಏನು SGPA ಅಂದ್ರೇನು, CGPA ಅಂದ್ರೇನು ಅಂತಂದರೆ, ಸೊ SGPA ಅಂದರೆ ಸೆಮಿಸ್ಟರ್ ಗ್ರೇಡ್ ಪಾಯಿಂಟ್ ಅವರೇಜ್ ಅಂತ ಕರಿತೀವಿ, ಆ್ಯಂಡ್ CGPA ಬಂದು ಕ್ಯುಮುಲೇಟಿವ್ ಗ್ರೇಡ್ ಪಾಯಿಂಟ್ ಅವರೇಜ್. ಸೊ SGPA ಅಂದರೆ ಸೆಮಿಸ್ಟರ್ ಗ್ರೇಡ್ ಪಾಯಿಂಟ್ ಅವರೇಜ್, ಆ ಸೆಮಿಸ್ಟರ್ಗೆ ಏನು ಸ್ಕೋರ್ ಮಾಡಿರ್ತಾರೆ SGPA ಬರುತ್ತೆ. CGPA ಅಂದರೆ ಎವ್ರಿ ಸೆಮಿಸ್ಟರ್ ಆ್ಯಡ್ ಅಪ್ ಹಾಕೊಂಡು ಹೋಗುತ್ತೆ. ಫೈನಲ್ ಆಗಿ 6th ಸೆಮಿಸ್ಟರ್ ಆದಮೇಲೆ ಒಂದು ವ್ಯಾಲ್ಯೂ ಏನು ಬರುತ್ತೆ ಅಥವಾ ಒಂದು ಕ್ಯಾಲ್ಕುಲೇಷನ್ ಬರುತ್ತೆ, ಅದು ನಿಮಗೆ CGPA ಆಗುತ್ತೆ. ಅದ್ರ ಮೇಲೆ ನಿಮಗೆ ಡಿಪ್ಲೊಮೋದು ಡಿಸ್ಟಿಂಕ್ಷನ್ ಅಥವಾ ಪರ್ಸೆಂಟೇಜ್ ಅವಾರ್ಡ್ ಆಗುತ್ತೆ. ಓಕೆ, ಸೊ ಇವಾಗ SGPA ತಗೊಂಡ್ರೆ ನೋಡಿ, SGPA ಹತ್ರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದ್ರೆ course credits earned into grade points for all the courses in that semester divided by total course credits applied for all the courses in that semester ಅಂತ ಬರ್ತಾ ಇದೆ. ಅದೇ ತರ CGPA ತಗೊಂಡ್ರೆ course credits earned into grade points for all the courses excluding those with F and F grade. ಅಂದರೆ ಯಾವ ಫೇಲ್ ಆಗಿರ್ತಾರೆ ಅದು ಬಿಟ್ಬಿಟ್ಟು until that semester, ಆ ಸೆಮಿಸ್ಟರ್ವರೆಗೂ. ಮತ್ತು ಟೋಟಲ್ ಕೋರ್ಸ್ ಕ್ರೆಡಿಟ್ಸ್ ಅರ್ನ್ಡ್ ಫಾರ್ ಆಲ್ ದ ಕೋರ್ಸಸ್ ಎಕ್ಸ್ಕ್ಲೂಡಿಂಗ್ ದೋಸ್ ವಿತ್ F and F ಗ್ರೇಡ್ಸ್. ಅಂದರೆ ಏನು ಅರ್ನ್ ಮಾಡಿದ್ರೆ ಅದ್ರ ಮೇಲೆ ಡಿವೈಡ್ ಹಾಕೊಂಡು ಹೋಗುತ್ತೆ. ಸೊ ಎಲ್ಲ ಡೀಟೇಲ್ ಆಗಿ ಹೇಳಬೇಕು ಅಂದರೆ ನೋಡಿ, ಇಲ್ಲಿ ಈ ಥರ ಬರುತ್ತೆ. ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಡಿಪ್ಲೊಮಾ ಪರ್ಸೆಂಟೇಜ್ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಸೊ ಇದು CGPA, ಇದು SGPA, ಇದು ದಿಸ್ ಇಸ್ SGPA ಫಾರ್ ಈಚ್ ಆ್ಯಂಡ್ ಎವ್ರಿ ಸೆಮಿಸ್ಟರ್. ನೋಡಿ ಈ ಥರ ಬಂದಿದೆ. ಕ್ರೆಡಿಟ್ ಪಾಯಿಂಟ್ ಅಂತ ಕರಿತೀವಿ, CP ಅಂದರೆ ಕ್ರೆಡಿಟ್ ಪಾಯಿಂಟ್ ಅಂತ. ಸೊ 110, 136, 184 ಇವೆಲ್ಲ ಇರುತ್ತಲ್ಲ, ಇದನ್ನ ಆ್ಯಡ್ ಮಾಡಿ ಕ್ರೆಡಿಟ್ಸ್ ಅರ್ನ್ಡ್ ಏನು ಮಾಡಿದ್ರೆ ಈ ಸೆಮಿಸ್ಟರ್ ಒಂದು ಕ್ರೆಡಿಟ್ಸ್ ಬರುತ್ತೆ. ಓಕೆ, ಒಂದು ಸಬ್ಜೆಕ್ಟ್ ಒಂದಿಷ್ಟು ಕ್ರೆಡಿಟ್ಸ್ ಅಂತ ಬರುತ್ತೆ. ಅದನ್ನು ತಗೊಂಡು ಡಿವೈಡ್ ಮಾಡಿದಾಗ ಕ್ರೆಡಿಟ್ಸ್ ಪಾಯಿಂಟ್ಸ್ನ ಕ್ರೆಡಿಟ್ಸ್ನ ಅರ್ನ್ ಮಾಡಿರೋದು, ಅದು ಅರ್ನ್ ಅಂತಂದ್ರೆ ಏನು ಅಂದರೆ ನೀವು ಸೆಮಿಸ್ಟರ್ ಆ ಸಬ್ಜೆಕ್ಟ್ ಪಾಸ್ ಆಗಿದ್ರೆ ಸೆಮಿಸ್ಟ್ರಲ್ಲಿ ಅದು ಅರ್ನ್ಡ್ ಅಂತ ಬರುತ್ತೆ. ಸೊ ಆ ಸೆಮಿಸ್ಟ್ರಿಗೆ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿದ್ರೆ ಅದು ಕ್ರೆಡಿಟ್ ಅರ್ನ್ ಆಗುತ್ತೆ. ಓಕೆ, ಅದನ್ನೆಲ್ಲ ಟೋಟಲ್ ಆಗಿ ಡಿವೈಡ್ ಮಾಡಿದಾಗ ಒಂದು ಕ್ರೆಡಿಟ್ ಪಾಯಿಂಟ್ ಬರುತ್ತೆ, ದಟ್ ಇಸ್ CGPA ಬರುತ್ತೆ. ಒಂದು ದಿಸ್ ಇಸ್ ದ CGPA. ಈ CGPAನ -0.75 ಮಾಡಿ ಇಂಟು 10 ಮಲ್ಟಿಪ್ಲೈ ಮಾಡಿದ್ರೆ ಒಂದು ಪರ್ಸೆಂಟೇಜ್ ಬರುತ್ತೆ. ಆ ಪರ್ಸೆಂಟೇಜ್ ಮೇಲೆ ನಿಮಗೆ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಂತ ಡಿಕ್ಲೇರ್ ಮಾಡ್ತಾರೆ. ಇಲ್ಲಿ ಬರೋದು ಮೂರೇ, ಒಂದು ಡಿಸ್ಟಿಂಕ್ಷನ್, ಒಂದು ಫಸ್ಟ್ ಕ್ಲಾಸ್, ಒಂದು ಸೆಕೆಂಡ್ ಕ್ಲಾಸ್. ಸೊ ಮಲ್ಟಿಪ್ಲೈ ಮಾಡಿದಾಗ 70%. ಯೂಶಲಿ ಸೆಮಿಸ್ಟರ್ ರಿಸಲ್ಟ್ ತಗೊಂಡಾಗ 75% ತಗೊಂತಾರೆ ಈಚ್ ಸೆಮಿಸ್ಟರ್, ಇಂಡಿವಿಜುವಲ್ ಸೆಮಿಸ್ಟರ್ ತಗೊಂಡಾಗ. ಬಟ್ ಓವರ್ ಆಲ್ ಡಿಪ್ಲೊಮೋಗೆ, ಇದು ನಾನು ಹೇಳ್ತಾ ಇರೋದು ಓವರ್ ಆಲ್ ಡಿಪ್ಲೊಮೋಗೆ ತಗೊಂಡಾಗ 70% ಎಬೋ ಇದ್ರೆ, ಕಂಪ್ಲೀಟ್ 6 ಸೆಮಿಸ್ಟರ್ ನೋಡಿ, 6 ಸೆಮಿಸ್ಟರ್ದು 70% ಮೇಲ್ಗಡೆ ಇದ್ರೆ ನಥಿಂಗ್ ಬಟ್ FCD, ದಟ್ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಬರುತ್ತೆ. 60ಗಿಂತ ಜಾಸ್ತಿ 70ಗಿಂತ ಕಡಿಮೆ ಇದ್ರೆ, 60 ಜಾಸ್ತಿ 70 ಕಡಿಮೆ ಇದ್ರೆ ಫಸ್ಟ್ ಕ್ಲಾಸ್ ಬರುತ್ತೆ. ಲೆಸ್ ದೆನ್ 60 ಇದ್ರೆ ಸೆಕೆಂಡ್ ಕ್ಲಾಸ್ ಬರುತ್ತೆ. ಸೊ ಇದು ಫಸ್ಟ್ ಕ್ಲಾಸ್, ಇದು ಸೆಕೆಂಡ್ ಕ್ಲಾಸ್. ಸೊ ಇದ್ರ ಪ್ರಕಾರ ಹೋದ್ರೆ, ಈ ಕೀರ್ತನ ಹುಡುಗಿದ ಪ್ರಕಾರ ಹೋದ್ರೆ ನೋಡಿ, ಇಲ್ಲಿ 88.7% ಇದೆ. ಸೊ ಆಟೋಮೆಟಿಕಲಿ ರಿಸಲ್ಟ್ ಬಂದು ಡಿಸ್ಟಿಂಕ್ಷನ್ ಅಂತ ಡಿಕ್ಲೇರ್ ಆಗಿದೆ. ಇದು ನಿಮಗೆ ಒಂದು ಇಲಿಸ್ಟ್ರೇಷನ್ ಕೊಟ್ಟಿದ್ದೀನಿ ನಾನು ನಿಮಗೆ. ಸೊ ಇವಾಗ ಏನು ಸರ್ ಇದು, ಇವಾಗ ಒಂದು ಮಾರ್ಕ್ಸ್ ಕಾರ್ಡ್ ತಗೊಂಡಾಗ ನಿಮಗೆ ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಕ್ರೆಡಿಟ್ಸ್ ಅಂತ ಬರುತ್ತೆ, ಅಪ್ಲೈಡ್ ಅರ್ನ್ಡ್ ಅಂತ ಬರುತ್ತೆ. ಸೊ ಫಸ್ಟ್ ಕ್ರೆಡಿಟ್ಸ್ ಅಂತ ಬರುತ್ತೆ, ಆಮೇಲೆ ಗ್ರೇಡ್ ಪಾಯಿಂಟ್ ಅಂತ ಬರುತ್ತೆ, ಗ್ರೇಡ್ ಅವಾರ್ಡ್ ಅಂತ ಬರುತ್ತೆ. ಇವೆಲ್ಲ ಏನು ಒಂದು ಬಂದು ತಿಳ್ಕೊಂಡು ಹೋಗೋಣ, ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಕ್ರೆಡಿಟ್ಸ್ ಬಂದು ಒಂದು ಸಬ್ಜೆಕ್ಟ್ಗೆ ಕೊಟ್ಟಿರೋ ಕ್ರೆಡಿಟ್ ಅದು. ಫಾರ್ ಎಕ್ಸಾಂಪಲ್ ನೀವು ಇವಾಗ ಇದು ಕಂಪ್ಯೂಟರ್ ಸೈನ್ಸ್ ಫಸ್ಟ್ ಸೆಮ್ ಹೇಳ್ತಾ ಇದ್ದೀನಿ. ಓಕೆ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಬರುತ್ತೆ, FOC ಬರುತ್ತೆ, FEEE ಲ್ಯಾಬ್ ಬರುತ್ತೆ, IT ಸ್ಕಿಲ್ಸ್ ಬರುತ್ತೆ, EBS ಬರುತ್ತೆ. ಅದೇ ಥರ ಡಿಫ್ರೆಂಟ್ ಬ್ರಾಂಚಸ್ಗೆ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಬರುತ್ತೆ, ರಿಲೇಟಬಲ್ ಮಾಡ್ಕೊಬೋದು ನೀವು ಇಲ್ಲಿ. ಸೊ ಈ ಸಬ್ಜೆಕ್ಟ್ಗೆ ಒಂದು ಕ್ರೆಡಿಟ್ಸ್ ಕೊಟ್ಟಿರ್ತಾರೆ ನೋಡಿ. ಅದು ಎಲ್ಲಿ ಗೊತ್ತಾಗುತ್ತೆ ಅಂದರೆ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಅಂತ ಹೋದಾಗ, ನಿಮಗೆ ಸಿಲೆಬಸ್ ಅಲ್ಲಿ ಹೋದಾಗ ಫಸ್ಟ್ ಪೇಜಲ್ಲೇ ಕೊಟ್ಟಿರ್ತಾರೆ ನೋಡಿ. ನಿಮಗೆ ಇಲ್ಲಿ ಇಂಜಿನಿಯರ್ ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸು, ಇಂಜಿನಿಯರ್ ಮ್ಯಾಥಮೆಟಿಕ್ಸ್ ನೋಡಿ, ಕ್ರೆಡಿಟ್ಸ್ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಕ್ರೆಡಿಟ್ಸ್ ಬಂದು ಇದಕ್ಕೆ 4, ಥಿಯರಿಗೆ 4 ಇದೆ, ಲ್ಯಾಬ್ಗೂ 4 ಇದೆ. ಬಟ್ ಆಡಿಟ್ ಕೋರ್ಸ್ಗೆ ಬಂದು 2 ಇದೆ. ಅದೇ ಒಂದಿರೋದಲ್ಲಿ 4, 2. ಸೊ ಟೋಟಲ್ ಈ ಸೆಮಿಸ್ಟರ್ಗೆ 8, 16, 18 ಕ್ರೆಡಿಟ್ಸ್ ಬರುತ್ತೆ ನಿಮಗೆ. ಅದಕ್ಕೆ ನೋಡಿ, ಇದು ನಿಮಗೆ ಫಸ್ಟ್ ಸೆಮ್ ಅಲ್ಲಿ 18 ಕ್ರೆಡಿಟ್ ಬರುತ್ತೆ. ಇದೇ ತರ ಎಲ್ಲರೂ ಕಾಮನ್ ಆಗಿ ಬರುತ್ತೆ, ಕ್ರೆಡಿಟ್ಸ್ ಕಾಮನ್ ಆಗಿರುತ್ತೆ, ಬಟ್ ಸಬ್ಜೆಕ್ಟ್ಸ್ ವೇರಿ ಆಗುತ್ತೆ, ಅಷ್ಟೇನೇನು ಇಲ್ಲ. ಸೊ ಅದಾದ್ಮೇಲೆ ಅರ್ನಡ್ ಏನು ಅಂತಂದ್ರೆ ನೋಡಿ, ಇಲ್ಲಿ ಅರ್ನಡ್ ಏನು ಅಂತಂದ್ರೆ, ಅರ್ನಡ್ ಮೀನ್ಸ್ ಆ ಸಬ್ಜೆಕ್ಟಲ್ಲಿ ಪಾಸ್ ಆಗಿದ್ರೆ ಇಲ್ಲಿ 4 ಇದ್ರೆ 4 ಬರುತ್ತೆ, ಫೇಲ್ ಆಗಿದ್ರೆ ಬರಲ್ಲ, ಅದು 0 ಆಗಿಬಿಟ್ಟಿರುತ್ತೆ. ಸೊ ಇವಾಗ ರಿಸಲ್ಟ್ ಬಂದಾಗ ನಿಮಗೆ 0 ಅಂತ ಬಂದಿರುತ್ತೆ. ಯಾಕೆ ಅಂತಂದರೆ ನೀವು ಆ ಸಬ್ಜೆಕ್ಟಲ್ಲಿ ಫೇಲ್ ಆಗಿರ್ತೀರಾ. ಸೊ ನಿಮಗೆ ಬರ್ತಾ ಇರೋ ಮಾರ್ಕ್ಸ್ ಕಾರ್ಡಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಮಾರ್ಕ್ಸ್ ಇಂಡಿಕೇಟ್ ಆಗ್ತಾ ಇಲ್ಲ, ಬಟ್ ಕ್ರೆಡಿಟ್ಸ್ ಇಂಡಿಕೇಟ್ ಆಗ್ತಾ ಇದೆ, ಮತ್ತು ಗ್ರೇಡ್ ಪಾಯಿಂಟ್ಸ್ ಇಂಡಿಕೇಟ್ ಆಗ್ತಾ ಇದೆ. ನೋಡಿ, ಇವರೆಲ್ಲ ಸಬ್ಜೆಕ್ಟು ಪಾಸ್ ಆಗಿದ್ದಾರೆ, ಅದಕ್ಕೆ ಎಲ್ಲ 4 ಅಂದರೆ ಟೋಟಲ್ 18 ಇದೆ, 18 ಬಂದಿದೆ, ಎಲ್ಲದಕ್ಕೂ ಬಂದಿದೆ, ಎಲ್ಲ ಪಾಸ್ ಆಗಿದ್ದಾರೆ ಅಂತ. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಗ್ರೇಡ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ, ಮತ್ತೆ ಗ್ರೇಡ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಗ್ರೇಡ್ ಪಾಯಿಂಟ್ ಹೆಂಗೆ ಬರುತ್ತೆ, ಗ್ರೇಡ್ ಅವಾರ್ಡ್ ಹೆಂಗೆ ಬರುತ್ತೆ CGPA ಸಿಸ್ಟಮಲ್ಲಿ ಅಂತಂದರೆ, ನಿಮಗೆ ಒಂದು ಫಾರ್ಮ್ಯಾಟ್ ಇದೆ ಅದಕ್ಕೆ ನೋಡಿ ಇಲ್ಲಿ. ಸೊ ನಿಮ್ಮ ಮಾರ್ಕ್ಸ್ ಏನು ಎಕ್ಸಾಮ್ ಬರೀತೀರಾ, ನೀವು 100 ಮಾರ್ಕ್ಸ್ಗೆ ಬರೀತೀರಾ, ಎಕ್ಸಾಮ್ ಬರೀತೀರಾ, 100 ಮಾರ್ಕ್ಸ್ಗೆ ನಿಮಗೆ ಸ್ಕೋರಿಂಗ್ ಬರುತ್ತೆ. ಲೇಟರ್ ಆನ್ 50 ಕನ್ವರ್ಟ್ ಮಾಡ್ತಾರೆ, ದಟ್ ಈಸ್ ಡಿಫ್ರೆಂಟ್ ಕಾನ್ಸೆಪ್ಟ್. ಬಟ್ ಇಲ್ಲಿ ನಿಮಗೆ ಈ ಗ್ರೇಡ್ ಪಾಯಿಂಟ್ಸು ಲೆಟರ್ ಗ್ರೇಡ್ ಎ ಅಂತ ಬರುತ್ತೆ, ಅದೇ ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ ಬರೋದು. ಸೊ ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ ಈ ಥರ ಬರುತ್ತೆ, ಗ್ರೇಡ್ ಪಾಯಿಂಟ್ ಬರುತ್ತೆ, ಗ್ರೇಡ್ ಅವಾರ್ಡ್ ಬರುತ್ತೆ, ಯಾವುದೇ ಮಾರ್ಕ್ಸ್ ಬರಲ್ಲ. ಅದೇ ನಿಮಗೆ ಇವಾಗ ಪ್ರಾಬ್ಲಮ್ ಆಗಿರೋದು. ಇವಾಗ ಗ್ರೇಡ್ಸ್ ಹೆಂಗೆ ಬರುತ್ತೆ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ನೋಡಿ, ಇಲ್ಲಿ ನೋಡೋದಾದ್ರೆ ನಿಮಗೆ ಇಲ್ಲಿ 91 and above
91 and above ಇದ್ರೆ ಔಟ್ಸ್ಟ್ಯಾಂಡಿಂಗ್ ಅಂತ, ಅಂದರೆ ಗ್ರೇಡ್ ಪಾಯಿಂಟ್ 10 ಬರುತ್ತೆ, ಲೆಟರ್ ಗ್ರೇಡ್ ಎ ಬರುತ್ತೆ. 81 to 90 ಇದ್ರೆ 9 ಬರುತ್ತೆ. 71 to 80 ಇದ್ರೆ 8 ಬರುತ್ತೆ, ಅದರ ಲೆಟರ್ ಗ್ರೇಡ್ ಬಂದು ಬಿ ಪ್ಲಸ್ ಅಂತ ಕೊಡ್ತಾರೆ. 61 to 70 ಇದ್ರೆ 7 ಬರುತ್ತೆ ಗ್ರೇಡ್ ಪಾಯಿಂಟು, ಇದು ಬಂದು ಬಿ ಆಗುತ್ತೆ. 51 to 60 ಇದ್ರೆ 6 ಬರುತ್ತೆ, ಇದು ಸಿ ಪ್ಲಸ್ ಆಗುತ್ತೆ. 45 to 50 ಇದ್ರೆ 5 ಬರುತ್ತೆ, ಇದು ಸಿ ಆಗುತ್ತೆ. 41 to 44 ಇದ್ರೆ 4 ಬರುತ್ತೆ, ಇದು ಡಿ ಆಗುತ್ತೆ. ಅಂಡ್ ಲೆಸ್ ದೆನ್ 40 ಇದ್ರೆ 0 ಬರುತ್ತೆ, ಅದು ಫೇಲ್ ಆಗುತ್ತೆ. ಎಫ್ ಅಂದರೆ ಫೇಲ್ ಅಂತ. ಸೊ ನೀವು ಸಬ್ಜೆಕ್ಟ್ ಎಲ್ಲ ಫೇಲ್ ಆಗಿದ್ರೆ ಡೈರೆಕ್ಟಾಗಿ ಎಫ್ ಬಂದ್ಬಿಡುತ್ತೆ, ಇದು ಯಾವುದು ಬರಲ್ಲ. ಓಕೆ, ಆಮೇಲೆ ಎಫ್ ಸ್ಟಾರ್ ಅಂತ ಬರುತ್ತೆ, ಏನಂದರೆ ಫೇಲ್ ಡ್ಯೂ ಟು ಸರ್ಜ್ ಆಫ್ ಅಟೆಂಡೆನ್ಸ್ ಅಂಡ್ ದೇರ್ ಫೋರ್ ಟು ರಿಪೀಟ್ ದ ಕೋರ್ಸ್ ಆಫ್ ಸೆಮಿಸ್ಟರ್. ಅಟೆಂಡೆನ್ಸ್ ಶಾರ್ಟೇಜ್ ಮಾಡಿರ್ತಾರೆ, ಸೊ ನೀವು ಫೇಲ್ಡ್ ಅಂತ ಮತ್ತೆ ಓದಬೇಕಾಗುತ್ತೆ. ಎಫ್ ಡಬಲ್ ಸ್ಟಾರ್ ಅಂದರೆ ಸಿ ಐ ಇಲ್ಲಿ ಎಲಿಜಿಬಲ್ ಆಗಿರಲ್ಲ, ಯಾಕಂದರೆ 50 ಮಾರ್ಕ್ಸ್ ಇರುತ್ತೆ ಅಥವಾ 60 ಮಾರ್ಕ್ಸ್ ಇರುತ್ತೆ. ಇದಕ್ಕೆ ಮಿನಿಮಮ್ 20 ಬರಬೇಕಾಗಿರುತ್ತೆ, ಇದು ಮಿನಿಮಮ್ 24 ಬರಬೇಕಾಗಿರುತ್ತೆ. ನೀವು ಕಾರಣಾಂತರದಲ್ಲಿ ಟೆಸ್ಟ್ ಅಟೆಂಡ್ ಆಗಿರಲ್ಲ, ಸೊ ಸಿ ಐ ಬಂದಿರಲ್ಲ ನಿಮಗೆ, ಸೊ ಯು ಆರ್ ನಾಟ್ ಎಲಿಜಿಬಲ್ ಅಂತ ಮಾಡ್ಬಿಡ್ತಾರೆ ಎಕ್ಸಾಮಲ್ಲಿ. ಇವಾಗ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ನೋಡಿ, ಇಲ್ಲಿ ಇವ್ರದ್ದು ಗ್ರೇಡ್ ಪಾಯಿಂಟ್ ಬಂದು 10 ಬಂದಿದೆ ನೋಡಿ. ಇವ್ರು ಗ್ರೇಡ್ ಪಾಯಿಂಟ್ ಬಂದು 10 ಬಂದಿದೆ. 10 ಅಂದರೆ ಎ ಪ್ಲಸ್ ಆಗುತ್ತೆ ನೋಡಿ, ಇಲ್ಲಿ 10 ಅಂದರೆ ಎ ಪ್ಲಸ್ ಅಂತ ಬರುತ್ತೆ, ಅರ್ಥ ಆಗ್ತಿದೆಯಾ? ಸೊ ಇವ್ರದ್ದು 10 ಬಂದಿದೆ ಅಂತಂದರೆ ಇವರು ರೇಂಜ್ ಆಫ್ ಮಾರ್ಕ್ಸ್ ಬಂದು 91 ಟು, ಅಂದರೆ ಈ ಮಾರ್ಕ್ಸ್ ಬಂದು ಎಷ್ಟು ಬಂದಿದೆ ಅಂತಂದರೆ 91 to 100 ರೇಂಜಲ್ಲಿ ಇದೆ. ಇಟ್ ಕ್ಯಾನ್ ಬಿ 91, 92, 93 ಯಾವುದೋ ರೇಂಜಲ್ಲಿ ಬರುತ್ತೆ ನಿಮಗೆ. ಅದೇ ಥರ ನೋಡಿ, ಇದು ಅಷ್ಟೇ 91 ಎಬೋ ಇದೆ, ಇದು 91 ಎಬೋ ಇದೆ. ಬಟ್ ಇಲ್ಲಿ ಬಂದು 9 ಇದೆ, 9 ಅಂದರೆ 81 to 90 ಇದೆ, ಅಂದರೆ 81, 90 ರೇಂಜಲ್ಲಿ ಬರುತ್ತೆ. ಅದಕ್ಕೆ 9 ಅಂತ ಬರುತ್ತೆ ಗ್ರೇಡ್ ಪಾಯಿಂಟ್ಸು, ಅದಕ್ಕೆ ಎ ಅಂತ ಕೊಡ್ತಾ ಇದ್ದಾರೆ. ಓಕೆ, ಸೊ ಅದೇ ಥರ 10 ಅಂದರೆ ಮತ್ತೆ ಎ ಪ್ಲಸ್ ಬರುತ್ತೆ, ಸೊ ಎ ಪ್ಲಸ್ ಎ ಅಂತ ಬರುತ್ತೆ. ಸೊ ದಿಸ್ ಇಸ್ ಹೌ ದ SGPA ಕ್ಯಾಲ್ಕುಲೇಷನ್ ವಿಲ್ ವರ್ಕ್. ಓಕೆ, ಅದೇ ಥರ ನಿಮಗೆ ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡೋಕೆ ಹೋಗುತ್ತೆ. ಇವಾಗ ಇದನ್ನ SGPA ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಗ್ರೇಡ್ ಬಂದಿರುತ್ತೆ. ಸೊ ಕರೆಸ್ಪಾಂಡಿಂಗ್ ಕ್ರೆಡಿಟ್ಸ್ ಅಪ್ಲೈಡ್, ಕ್ರೆಡಿಟ್ಸ್ ಅಂಡ್ ಅಪ್ಲೈಡ್ ಬಂದು 16, ಅಂಡ್ ಬಂದು 16, ಮತ್ತು ಗ್ರೇಡ್ ಪಾಯಿಂಟ್ ಬಂದು 10 ಇದೆ. ಸೊ ಇವ್ರಿಗೆ SGPA ಬಂದು 6 ಸೆಮ್ದು ಕಂಪ್ಲೀಟ್ 10 ಬರುತ್ತೆ. ಸೊ ನಿಮ್ಗೆ ಇಲ್ಲಿ 1 ಅಂತ ಇಂಡಿಕೇಟ್ ಆಗಿರೋದು ಏನು ಅಂತಂದರೆ, ಇದು ನಂಬರ್ ಆಫ್ ಟೈಮ್ಸ್ ಯು ಅಟೆಂಪ್ಟೆಡ್ ದ ಎಕ್ಸಾಮ್. ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಗಿದ್ರೆ 1 ಅಂತ ಬರುತ್ತೆ, ಸೆಕೆಂಡ್ ಅಟೆಂಪ್ಟಲ್ಲಿ ಆಗಿದ್ರೆ 2 ಅಂತ ಬರುತ್ತೆ, ಥರ್ಡ್ 4 5 6 6 ಅಂತ ಬರುತ್ತೆ. ಓಕೆ, ಸೊ ಇದಿಷ್ಟು ಆ್ಯಡ್ ಅಪ್ ಮಾಡಿದ್ರೆ ನಿಮಗೆ CGPA ಬರುತ್ತೆ. ದಟ್ ಇಸ್ ಅ ಕ್ಯುಮುಲೇಟಿವ್, ಪ್ರತಿ ಸೆಮಿಸ್ಟರ್ ಆ್ಯಡ್ ಅಪ್ ಆಗ್ತಾ ಹೋಗುತ್ತೆ ಕ್ಯುಮುಲೇಟಿವ್. ಇವೆಲ್ಲ ಏನು ಸರ್ ನಮಗೆ ಅರ್ಥ ಆಗಲ್ಲ, ತಲೆನೋವು ಏನಿದು ಅಂತಂದರೆ ನೋಡಿ, ಇಲ್ಲಿ ಈ ಥರ ನಿಮಗೆ ಮಾರ್ಕ್ಸ್ ಕಾರ್ಡ್ ನಾನು ನಿಮ್ಗೆ ಪ್ರೊವೈಡ್ ಮಾಡ್ಕೊಡ್ತೀನಿ ಎಕ್ಸೆಲ್ ಶೀಟಲ್ಲಿ. ಲೈವ್ ಡೆಮೋ ತೋರಿಸ್ತೀನಿ, ಎಕ್ಸಾಕ್ಟ್ಲಿ ಏನು ಯಾವ ಥರ ಬರುತ್ತೆ, ಎಲ್ಲ ಬರುತ್ತೆ ಅಂತ. ಸಬ್ಜೆಕ್ಟ್ಸ್ ಇರುತ್ತೆ ನಿಮಗೆ ಇಲ್ಲಿ. ಓಕೆ, ಸೊ ಜಸ್ಟ್ ನೀವು ಎಕ್ಸೆಲ್ ಮಾರ್ಕ್ಸ್ ಐ ಮಾರ್ಕ್ಸ್ ಎಂಟ್ರಿ ಮಾಡಿದ್ರೆ ಪಾಸ್ ಆ ಫೇಲ್ ಕೊಟ್ಬಿಡುತ್ತೆ. ಅದೇ ಗ್ರೇಡ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡುತ್ತೆ, ಅದೇ ಗ್ರೇಡ್ ಕ್ಯಾಲ್ಕುಲೇಟ್ ಮಾಡುತ್ತೆ, ಆಮೇಲೆ ಅದೇ ಕ್ರೆಡಿಟ್ಸ್ ಅರ್ನ್ಡ್ ಕ್ಯಾಲ್ಕುಲೇಟ್ ಮಾಡುತ್ತೆ, ಅದೇ ಮತ್ತು ಕ್ರೆಡಿಟ್ ಪಾಯಿಂಟ್ಸು ಕ್ಯಾಲ್ಕುಲೇಟ್ ಮಾಡುತ್ತೆ. ಫೈನಲ್ ಆಗಿ SGPA ಏನೋ ಅದೇ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಬಿಡುತ್ತೆ ನಿಮಗೆ. ಸೊ ಇದರಿಂದ ಏನು ಅಡ್ವಾಂಟೇಜ್ ಆಗುತ್ತೆ, ಇದು ಬಂದು ನಾನು ಎಲ್ಲ ಸೆಮಿಸ್ಟರ್ಗೂ ಕೊಡ್ತಾ ಇದ್ದೀನಿ ನಿಮಗೆ. ಇದರಿಂದ ಅಡ್ವಾಂಟೇಜ್ ಏನಾಗುತ್ತೆ, SGPA ನಮ್ಗೆ ಗೊತ್ತಾಗುತ್ತೆ. ಅದೇ ಥರ ಆ ಸೆಮಿಸ್ಟರ್ ಡಿಸ್ಟಿಂಕ್ಷನ್ ನೋಡಿ, ಇದು ಬಂದು ಆ ಸೆಮಿಸ್ಟರ್ದು ಈ ಸೆಮಿಸ್ಟರ್ ರಿಸಲ್ಟ್, SGPA ಕೊಡೋದು ಈ ಸೆಮಿಸ್ಟರ್ ರಿಸಲ್ಟು. ಸೊ ಇಲ್ಲಿ ಕನ್ಸಿಡರ್ ಮಾಡಬೇಕಾದ್ರೆ ಡಿಸ್ಟಿಂಕ್ಷನ್ ಬಂದು 75 and above ಬರುತ್ತೆ. ಅದೇ ಥರ ಇಲ್ಲಿ ಕನ್ಸಿಡರ್ ಮಾಡಬೇಕಂದ್ರೆ CGPA ಕನ್ಸಿಡರ್ ಮಾಡಬೇಕಂದ್ರೆ ಇದು ಎಲ್ಲ ಸೆಮಿಸ್ಟರ್ದು ಆ್ಯಡ್ ಅಪ್ ಮಾಡ್ಕೊತಾರೆ ನೋಡಿ. CGPA ಬರುತ್ತೆ. ಕ್ರೆಡಿಟ್ ಸ್ಪೆಂಡಿಂಗ್ ಅಂತಂದರೆ ಅವರು ಪ್ರೀವಿಯಸ್ ಇಯರ್ ಸೆಮಿಸ್ಟ್ರಲ್ಲೋ ಅಥವಾ ಈ ಸೆಮಿಸ್ಟ್ರಲ್ಲೋ ಕ್ಲಿಯರ್ ಮಾಡಿಲ್ಲ ಅಂತ, ಅದಕ್ಕೆ ಕ್ರೆಡಿಟ್ ಸ್ಪೆಂಡಿಂಗ್ ಅಂತ ಬರುತ್ತೆ. ಇಲ್ಲ ಅಂದರೆ ಫಸ್ಟ್ ಕ್ಲಾಸ್ ಅಥವಾ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ನ ಅಥವಾ ಸೆಕೆಂಡ್ ಕ್ಲಾಸ್ ಅಂತ ಬಂದ್ಬಿಡುತ್ತೆ. ಇಲ್ಲಿ ಪರ್ಸೆಂಟೇಜ್ ಆಫ್ ಕನ್ವರ್ಷನ್ ಅಂದರೆ ಇದು ಕನ್ವರ್ಟ್ ಮಾಡೋದು ನಾಟ್ ಅಪ್ಲಿಕೇಬಲ್, ಯಾಕಂದರೆ ಕ್ರೆಡಿಟ್ಸ್ ಇನ್ನ ಪೆಂಡಿಂಗ್ ಆಗಿದೆ, ಅಂದರೆ ಇನ್ನು ಬ್ಯಾಕ್ಲಾಗ್ ಇದೆ ಅಂತ. ಸೊ ಫೈನಲ್ ರಿಸಲ್ಟ್ ಏನು ಅಂತ ಇಲ್ಲಿ ಇಂಡಿಕೇಟ್ ಆಗುತ್ತೆ. ಸೊ ಇಷ್ಟು ನಾನು ನಿಮಗೆ ಫೈಲ್ ಕೊಡ್ತೀನಿ. ಇವಾಗ ನಾನು ಡೆಮೋ ತೋರಿಸ್ತೀನಿ ಎಕ್ಸಾಕ್ಟ್ಲಿ ಏನು ವರ್ಕ್ ಆಗುತ್ತೆ ಅಂತ. ಸೊ ಡೀಟೇಲ್ ಆಗಿ ನೋಡಿ, ಎಲ್ಲಿ ಸಿಗುತ್ತೆ ಅಂತಲೂ ಇಂಡಿಕೇಟ್ ಮಾಡ್ತೀನಿ, ಡೀಟೇಲ್ ಆಗಿ ನೋಡಿ ಅರ್ಥ ಆಗುತ್ತೆ. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ಈ ಎಕ್ಸೆಲ್ ಫೈಲ್ ಎಲ್ಲಿ ಸಿಗುತ್ತೆ ಅಂದರೆ ನೀವು ಏನು ವಿಡಿಯೋ ನೋಡ್ತಾ ಇದ್ದೀರಾ, ಇದ್ರ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ನಿಮಗೆ ಇಲ್ಲಿ. ಸೊ ಇಲ್ಲಿ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್, ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ ಇದು. ಸೊ ಇಲ್ಲಿ ಬಂದು ಕ್ಲಿಕ್ 3 ಅಂತ ಇರುತ್ತೆ, ಈ 3ನ್ನ ಕ್ಲಿಕ್ ಮಾಡಿ ನೋಡಿ, ಇಲ್ಲೇ ಇದೆ NDA, SGPA ಆ್ಯಂಡ್ CGPA ರಿಸಲ್ಟ್ ಕ್ಯಾಲ್ಕುಲೇಷನ್ ಎಕ್ಸೆಲ್ ಫೈಲ್ ಅಂತ. ಸೊ ಲಿಂಕ್ ಕೊಟ್ಟಿರ್ತೀನಿ, ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಒಂದು ಫೈಲ್ ಓಪನ್ ಆಗುತ್ತೆ. ಸೊ ಇಲ್ಲೇ ನೀವು ಇದು ಮಾಡ್ಕೊಬೋದು, ವೆಬ್ಬಲ್ಲೇ ಮಾಡ್ಕೊಬೋದು. ಇಲ್ಲ ಅಂತಂದರೆ ಫೈಲ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಅಂತ ಕೊಡಿ, ನಿಮ್ಗೆ ಎಕ್ಸೆಲ್ ಫೈಲ್ ಡೌನ್ಲೋಡ್ ಆಗುತ್ತೆ. ನೀವು ಈ ಫೈಲ್ನ ಯಾರಿಗೆ ಬೇಕಾದ್ರೂ ಕಳಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಬೋದು. ಇದು ನಿಮಗೆ ಅಪ್ಡೇಟ್ ಕೊಟ್ಟಿರೋದು. ಇನ್ನು ಕೇಸ್ ಏನಾದರೂ ನಿಮಗೆ ಇದರಲ್ಲಿ ಪ್ರಾಬ್ಲಮ್ ಬಂತು ಅಂದರೆ ನಂಗೆ ಡೈರೆಕ್ಟಾಗಿ ಪಿಂಗ್ ಮಾಡಿ, ಎಲ್ಲ ಎಕ್ಸೆಲ್ ಫೈಲಲ್ಲೇ ಇಟ್ಟಿದ್ದೀನಿ ನಿಮಗೆ. ಮತ್ತೆ ಇದೇ ಲಿಂಕಲ್ಲಿ ಮತ್ತೆ ಬೇರೆ ಮಾಡಿಫೈಡ್ ಏನೋ ಪ್ರಾಬ್ಲಮ್, ಸಣ್ಣ ಪುಟ್ಟ ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನು ಮತ್ತೆ ಅಪ್ಲೋಡ್ ಮಾಡಿ ಅದೇ ಫೈಲಲ್ಲಿ ಲಿಂಕಲ್ಲಿ ಇಡ್ತೀನಿ. ಸೊ ಇದೇ ಫೈಲಲ್ಲಿ ಇರುತ್ತೆ, ನಾನು ಗ್ರೂಪಲ್ಲೂ ಪೋಸ್ಟ್ ಮಾಡ್ತೀನಿ, ಅಪ್ಡೇಟ್ ಆಗ್ತಾ ಇರುತ್ತೆ ನಿಮಗೆ. ಓಕೆ, ಸೊ ಇವಾಗ ಇಲ್ಲಿ ಓಪನ್ ಮಾಡಿದ್ರೆ ಫೈಲ್ ಬಂದು NDA ಫೈಲ್ ಅಂತ ಓಪನ್ ಮಾಡಿದ್ರೆ ನೋಡಿ, ಇಲ್ಲಿ ಬಂದಿರುತ್ತೆ ನಿಮಗೆ. ಓಕೆ, ಸೊ ಈ ಫೈಲಲ್ಲಿ ಸುಮಾರು ಇನ್ಫಾರ್ಮೇಷನ್ ಇಟ್ಟಿದ್ದೀನಿ ನಿಮಗೆ. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಕಾಣಿಸ್ತಾ ಇದೆ ಅನ್ಕೊತೀನಿ. ಫಸ್ಟ್ ಸೆಮಿಸ್ಟರ್ ರಿಸಲ್ಟು ಕೆಳಗಡೆ ಇಲ್ಲಿ ವಿಡಿಯೋ ಆ ಥರ ಯೂಸ್ ಮಾಡಬೇಕು ಅಂತ. ಸೊ ಇದು ಫಸ್ಟ್ ಸೆಮಿಸ್ಟರ್ ರಿಸಲ್ಟು. ಓಕೆ, ಸೊ ಇಲ್ಲಿ ನಾನು ವಿಡಿಯೋ ಲಿಂಕ್ಸ್ ಕೊಟ್ಟಿದ್ದೀನಿ, ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ, ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ, ಮತ್ತು ನನ್ನ ಹತ್ರ ಪಿಂಗ್ ಮಾಡಬೇಕಾ ಡೈರೆಕ್ಟಾಗಿ ಪಿಂಗ್ ಲಿಂಕ್ ಕೊಟ್ಟಿದ್ದೀನಿ, ವಾಟ್ಸಪ್ ಲಿಂಕ್ ಕೊಟ್ಟಿದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಮತ್ತು ಈ ಫೈಲ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಈ ಲಿಂಕಲ್ಲಿ ವಿಡಿಯೋಲ್ಲಿ ಕೊಟ್ಟಿರ್ತೀನಿ, ಇದನ್ನು ನೋಡ್ಕೊಂಡು ಯೂಸ್ ಮಾಡ್ಬೋದು ನೀವು ಇಲ್ಲಿ. ಸೊ ಇದು ಫಸ್ಟ್ ಸೆಮಿಸ್ಟರು. ಅದೇ ಥರ ಇದು ನೋಡಿ ಸೆಕೆಂಡ್ ಸೆಮಿಸ್ಟರು, ಥರ್ಡು, ಫೋರ್ತು,
5th 6th ಕಂಪ್ಲೀಟ್ 6 ಸೆಮಿಸ್ಟರ್ ಕೊಟ್ಟಿದ್ದೀನಿ. ಮತ್ತು ಈ ಫೈಲ್ ಓಪನ್ ಮಾಡಿದ್ರೆ ನಿಮಗೆ ಕೆಳಗಡೆ 2 ಬಟನ್ ಕಾಣುತ್ತೆ, ಫಸ್ಟ್ ಸೆಮ್ ಫಸ್ಟ್ ಇಯರ್ ಅಂತ. ಇದೇನು ಅಂತಂದರೆ ಇಲ್ಲಿ 29 ಬ್ರಾಂಚ್ ಬರುತ್ತೆ. 29 ಬ್ರಾಂಚಲ್ಲಿ ಫಸ್ಟ್ ಸೆಮ್ಮಲ್ಲಿ ಕೆಲವರಿಗೆ 1 ಥಿಯರಿ ಇರುತ್ತೆ, ಫಸ್ಟ್ ಸೆಮ್ಮಲ್ಲಿ ಕೆಲವರಿಗೆ 2 ಥಿಯರಿ ಇರುತ್ತೆ. ಸೊ ಫಸ್ಟ್ ಸೆಮ್ಮಲ್ಲಿ ಯಾರು 1 ಥಿಯರಿ ಇದೆ ಈ ಫೈಲ್ ಯೂಸ್ ಮಾಡ್ಕೊಳ್ಳಿ, ಸೆಕೆಂಡ್ ಸೆಮ್ಮಲ್ಲಿ ಯಾರು 2 ಥಿಯರಿ ಇದೆ ಅವರು ಈ ಫೈಲ್ ಯೂಸ್ ಮಾಡ್ಕೊಳ್ಳಿ. ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಫಸ್ಟ್ ಸೆಮ್ 2 ಥಿಯರಿ, ಫಸ್ಟ್ ಸೆಮ್ 1 ಥಿಯರಿ ಅಂತ. ಓಕೆ, ಸೊ ನಿಮ್ಗೆ ಯಾವ ಥರ ಥಿಯರಿ ಆ ಥರ ಇಂಡಿಕೇಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಸೆಮ್ 1 ಥಿಯರಿ ಹೋದರೆ ನೋಡಿ ಒಂದೇ ಥಿಯರಿ ಬರುತ್ತೆ ನೋಡಿ, ಇನ್ನು 3 ಲ್ಯಾಬ್ ಬರುತ್ತೆ. ಫಸ್ಟ್ ಸೆಮ್ 2 ಥಿಯರಿಗೆ ಹೋದರೆ ನೋಡಿ ಇಲ್ಲಿ 2 ಥಿಯರಿ ಬರುತ್ತೆ, 2 ಲ್ಯಾಬ್ ಬರುತ್ತೆ, 1 ಆಡಿಟ್ ಕೋರ್ಸ್ ಬರುತ್ತೆ. ಓಕೆ, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಬೋದು, ನಾನೇ ಇದೇ ಇಲ್ಲ. ಸೊ ಒಂದು ಇಲಿಸ್ಟ್ರೇಟ್ ಮಾಡ್ತೀನಿ ನೋಡಿ ನಿಮಗೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನು ಬರಬೇಕು ಅಂತಂದರೆ ಇಲ್ಲಿ ಓಕೆ ಇಷ್ಟು ನಿಮಗೆ ಬೇಕಾಗಿರೋದು ನೋಡಿ. ಇಲ್ಲಿದೆ ನಿಮ್ಗೆ ಇಲ್ಲಿ ಯಾವ ಥರ ಯೂಸ್ ಮಾಡ್ಬೇಕಂತ ಲಿಂಕ್ ಇದೆ, ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಟೆಲಿಗ್ರಾಮ್ ಚಾನಲ್ ಇದೆ, ವಾಟ್ಸಪ್ ಚಾನಲ್ ಇದೆ, ಎಲ್ಲ ಇಲ್ಲಿದೆ, ನಿಮಗೆ ಯೂಸ್ ಮಾಡ್ಕೊಬೋದು. ಸೊ ಇವಾಗ ಇಲ್ಲಿ ನೀವು ಮಾರ್ಕ್ಸ್ ಎಂಟ್ರಿ ಮಾಡಬೇಕು ನೋಡಿ. ಇಲ್ಲಿ ಥಿಯರಿ ಇದೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಸೆಮ್ 2 ಥಿಯರಿ ಇದೆ, 2 ಥಿಯರಿ ಮಾರ್ಕ್ಸ್. ನೇಮಿಂಗ್ಸ್ ಏನು ಬೇಡ, ನಿಮಗೆ ಗೊತ್ತಿರುತ್ತೆ ನಿಮ್ಗೆ ಯಾವ ಥಿಯರಿ ಸಬ್ಜೆಕ್ಟ್ಸ್ ಅಂತ. ಬೇಕಿದ್ರೆ ಮಾಡಿಫೈ ಮಾಡ್ಕೊಳ್ಳಿ, ಇಲ್ಲಿ ನೇಮ್ ತಗೊಳ್ಳಿ, ಇದೆಲ್ಲ ಹಾಕೊಳ್ಳಿ, ಪ್ರಿಂಟ್ಔಟ್ ತೊಗೊಳಕ್ಕೆ ಈಸಿ ಆಗುತ್ತೆ ನಿಮಗೆ. ಸೊ ಇದರಿಂದ ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ ನಿಮಗೆ ಈಚ್ ಸೆಮಿಸ್ಟರ್ ನಿಮಗೆ ಕ್ಯಾಲ್ಕುಲೇಟ್ ಮಾಡೋದು ತುಂಬ ಈಸಿ ಆಗುತ್ತೆ ನಿಮಗೆ ಇಲ್ಲಿ. ಓಕೆ, ಸೊ ಇವಾಗ ಫಸ್ಟ್ ಸೆಮ್ ಬಂದಾಗ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ 11 ಇದೆ ನೋಡಿ, ಎಲ್ಲ ಫೇಲ್ ಆಗಿದ್ದಾರೆ. ಇವಾಗ ಪಾಸ್ ಮಾಡ್ತೀನಿ 24 ಬಂದು ನೋಡಿ ಆಟೋಮೆಟಿಕಲಿ ಪಾಸ್ ಅಂತ ಬರುತ್ತೆ. ಇಲ್ಲಿ SGPA ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗ್ತಾ ಇದೆ, ಮತ್ತು CGPA ಕ್ಯಾಲ್ಕುಲೇಟ್ ಆಗ್ತಾ ಇದೆ. CGPA ಇಲ್ಲಿ ಕ್ರೆಡಿಟ್ಸ್ ಪೆಂಡಿಂಗ್ ಅಂತ ಬರ್ತಾ ಇದೆ. ಯಾಕೆ ಅಂತಂದರೆ ಇನ್ನೂ ಫೇಲ್ ಆಗಿದ್ದಾರೆ. ಫೇಲ್ ಆಗಿದ್ರೆ ಕ್ರೆಡಿಟ್ಸ್ ನಾಟ್ ಅರ್ನ್ಡ್ ಅಂತ, ಪಾಸ್ ಆಗಿದ್ರೆ ಮಾತ್ರ ಕ್ರೆಡಿಟ್ಸ್ ಅರ್ನ್ ಆಗುತ್ತೆ, ಅವಾಗ ಇಲ್ಲಿ ಬರುತ್ತೆ ನೋಡಿ. ಇವಾಗ ಇಲ್ಲಿ 4 ಇರೋದನ್ನ ಮತ್ತೆ ಇದನ್ನು 25 ಮಾಡ್ತೀನಿ. ಓಕೆ, ಸೊ ಇದು ಪಾಸ್ ಆಯಿತು. ಇವಾಗ ಲ್ಯಾಬ್ನ ಪಾಸ್ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಇದನ್ನು 30 ಕೊಡ್ತೀನಿ, ಲ್ಯಾಬ್ ಪಾಸ್ ಆಯಿತು ನೋಡಿ. SGPA ಚೇಂಜಸ್ ಆಯಿತು, ಆಟೋಮೆಟಿಕಲಿ ಇದು ಬಂದು ಸೆಕೆಂಡ್ ಕ್ಲಾಸ್ಗೆ ಬಂತು. ಅಂದರೆ ಈ ಸೆಮಿಸ್ಟರ್ ರಿಸಲ್ಟ್ ನೋಡಿ ಇಲ್ಲಿ ಇಂಡಿಕೇಟ್ ಆಗ್ತಾ ಇದೆ ಇಷ್ಟು. ಸೊ ಇಷ್ಟು ಬಂದು ಈ ಸೆಮಿಸ್ಟರ್ ರಿಸಲ್ಟ್ ಇದೆ, SGPA ರಿಸಲ್ಟು. ಅಂದರೆ ನಿಮ್ಮದು ಈ ಫಸ್ಟ್ ಸೆಮ್ದು ಏನು ಬಂದಿದೆ ಸೆಕೆಂಡ್ ಕ್ಲಾಸ್ ಅಂತ ಬಂದಿದೆ. ಓಕೆ, ನೆಕ್ಸ್ಟ್ ನೋಡಿ 6.3 ಬಂದಿದೆ. ಇದಕ್ಕೆ ಗ್ರೇಡ್ ಪಾಯಿಂಟ್ ಎಷ್ಟು ಬಂದಿದೆ ಅಂದರೆ 114. ಕ್ರೆಡಿಟ್ಸ್ ಅಂಡ್ ಎಷ್ಟು ಅಂದರೆ 18 ಇದೆ ನಿಮ್ಗೆ ಇಲ್ಲಿ. ಓಕೆ, ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿ ನೋಡಿ, ಇಂಡಿಕೇಟ್ ಮಾಡ್ತೀನಿ. ಓಕೆ, ಸೊ ನಿಮ್ಗೆ ಸೆಮಿಸ್ಟರ್ ರಿಸಲ್ಟ್ ಬಂದು ಸೆಕೆಂಡ್ ಕ್ಲಾಸ್ ಬಂದಿದೆ. ಸೊ ಕ್ರೆಡಿಟ್ಸ್ ಅಪ್ಲೈಡ್ ಬಂದು 18, ಎಲ್ಲ ಪಾಸ್ ಆಗಿದ್ರೆ ಸೊ ಕ್ರೆಡಿಟ್ಸ್ ಅರೌಂಡ್ 18 ಆಗುತ್ತೆ. ಇದು ಬಂದು 114 ಬರುತ್ತೆ ಗ್ರೇಡ್ ಪಾಯಿಂಟ್ಸು. ಸೊ SGPA ಬಂದು 6.3 ಇದೆ. ಸೊ ಫಸ್ಟ್ ಸೆಮಿಸ್ಟರ್ಗೆ ಯಾವುದೇ ಕ್ಯುಮ್ಯುಲೇಟಿವ್ ಬರೋದ್ರಿಂದ ಇಲ್ಲಿ ಏನು SGPA ಬರುತ್ತೆ ಅದೇ CGPA ಆಗುತ್ತೆ ನೋಡಿ. ನೀವು ಪರ್ಸೆಂಟೇಜ್ ಬಂದು 55.8 ಇದೆ. ಸೊ ಇದು ಬಂದು ಸೆಮಿಸ್ಟರ್ ಪರ್ಸೆಂಟೇಜ್, ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತಾರೆ ನೋಡಿ. ಇದೇ ಥರ ಫಸ್ಟ್ ಸೆಮ್ದು ಇದು, ನೆಕ್ಸ್ಟ್ ಸೆಮ್ದು ಅದೇ ಥರ ಎಂಟ್ರಿ ಮಾಡಿದ್ರೆ ನಿಮ್ಮ ಮಾರ್ಕ್ಸ್ IA ಮಾರ್ಕ್ಸ್ ಎಕ್ಸ್ಟರ್ನಲ್ ಮಾರ್ಕ್ಸ್ ಅಷ್ಟೇ ಬೇಕಾಗಿರೋದು ನಿಮಗೆ. ಈ ಸೆಮಿಸ್ಟರ್ ಎಂಟ್ರಿ ಮಾಡ್ಕೊಂಡು ಹೋದರೆ ನೋಡಿ ಎಲ್ಲ ಸೆಮಿಸ್ಟರ್ ಬರುತ್ತೆ ನಿಮಗೆ ಇಲ್ಲಿ. ಓಕೆ, ಸೊ ಎಲ್ಲ ಸೆಮಿಸ್ಟರ್ ಹಿಂಗೆ ಬರುತ್ತೆ ನೋಡಿ, 6 ಸೆಮ್ವರೆಗೂ ಬರುತ್ತೆ ನಿಮಗೆ ಇಲ್ಲಿ. ಓಕೆ, ನೋಡಿ ಇಲ್ಲಿ 6 ಸೆಮ್ ಇನ್ನೂ ಎಂಟ್ರಿ ಮಾಡಿಲ್ಲ. 6 ಸೆಮ್ ಇಂದ ಎಂಟ್ರಿ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಎಂಟ್ರನಲ್ಲೂ ಒಂದು 96 ಮಾಡಿ, ಮತ್ತು IA ಮಾರ್ಕ್ಸ್ ಒಂದು 230 ಮಾಡಿದ್ರೆ ಇಲ್ಲೂ ನಿಮಗೆ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ದ ಫೈನಲ್ ಡಿಪ್ಲೊಮೊ ಪರ್ಸೆಂಟೇಜ್. ಓಕೆ, ಇದರಲ್ಲಿ ಯಾವುದೇ ಒಂದು ಸೆಮ್ಮಲ್ಲಿ ನೀವು ಫೇಲ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ 3rd ಸೆಮ್ಮಲ್ಲಿ ಫೇಲ್ ಆಗಿರುತ್ತೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 32 ಇರೋದನ್ನ ಒಂದು 14 ಮಾಡ್ಬಿಡ್ತೀನಿ ನೋಡಿ. ಇಲ್ಲಿ ಫೇಲ್ ಆಯಿತು, ಫೇಲ್ ಆಗಿದೆ ಅಂದ ತಕ್ಷಣ ಆಟೋಮೆಟಿಕ್ ನೋಡಿ ಸೆಕೆಂಡ್ ಸೆಮ್ವರೆಗೂ ಬಂದಿರುತ್ತೆ ರಿಸಲ್ಟ್ ನಿಮಗೆ, ಅಂದರೆ CGPA ಬಂದಿರುತ್ತೆ. 3rd ಸೆಮ್ಗೆ ಹೋದಾಗ ನೋಡಿ ಇಲ್ಲಿ ಕ್ರೆಡಿಟ್ ಸ್ಪೆಂಡಿಂಗ್ ನೋಡಿ, ಕ್ರೆಡಿಟ್ ಸ್ಪೆಂಡಿಂಗ್ ಇಲ್ಲಿ ನೋಡಿ ಗೊತ್ತಾಗುತ್ತೆ ನೋಡಿ. ಇಲ್ಲಿ ನೋಡಿ ಫಸ್ಟ್ ಸೆಮ್ ಸೆಕೆಂಡ್ ಕ್ಲಾಸ್, ಸೆಕೆಂಡ್ ಸೆಮ್ ಫಸ್ಟ್ ಕ್ಲಾಸ್, ಆ್ಯಂಡ್ 3rd ಸೆಮ್ ನೋಡಿ ಕ್ರೆಡಿಟ್ ಸ್ಪೆಂಡಿಂಗ್ ಬಂದಿದೆ, ಯಾಕಂದರೆ ಇಲ್ಲಿ ಫೇಲ್ ಆಗಿದ್ದೀರಾ. ಅದೇ ಥರ 4th ಸೆಮ್ ಎಲ್ಲ ಪಾಸ್ ಆಗಿದ್ರೂ ಕ್ರೆಡಿಟ್ ಸ್ಪೆಂಡಿಂಗ್ ಬರುತ್ತೆ. SGPA ಬಂದಿರುತ್ತೆ, CGPA ಬಂದಿರಲ್ಲ ನೋಡಿ. ಕ್ರೆಡಿಟ್ ಸ್ಪೆಂಡಿಂಗ್ ಅಂತ ಬರ್ತಾ ಇದೆ ನೋಡಿ. SGPA ಕ್ಯಾಲ್ಕುಲೇಟ್ ಆಗಿದೆ 7.6 ಅಂತ. 4th ಸೆಮ್ ರಿಸಲ್ಟು ಬಂದಿದೆ ಫಸ್ಟ್ ಕ್ಲಾಸ್ ಅಂದ್ಬಿಟ್ಟು, ಬಟ್ ಫೈನಲ್ ರಿಸಲ್ಟ್ ಬಂದು ಕ್ರೆಡಿಟ್ CGPA ಪರ್ಸೆಂಟೇಜ್ ಬಂದು ಕ್ರೆಡಿಟ್ ಸ್ಪೆಂಡಿಂಗ್ ಅಂತ ಬರ್ತಾ ಇದೆ. ಯಾಕೆ ಅಂದರೆ 3rd ಸೆಮ್ಮಲ್ಲಿ ನೀವು ಫೇಲ್ ಆಗಿದ್ದೀರಾ. ಸೊ 5th ಸೆಮ್ಗೆ ಹೋದಾಗ ನೋಡಿ 5th ಸೆಮ್ಮು ಪಾಸ್ ಆಗಿದ್ದೀರಾ, ಬಟ್ ಕ್ರೆಡಿಟ್ ಸ್ಪೆಂಡಿಂಗ್ ಅಂತ ಬಂದಿದೆ ನೋಡಿ. ಇಲ್ಲಿ ಬಂದು ಡಿಸ್ಟಿಂಕ್ಷನ್ ಬಂದಿದೆ, ಅಂದರೆ ಇದು ಈ ಸೆಮ್ ರಿಸಲ್ಟು. ಇಲ್ಲಿ ಕ್ರೆಡಿಟ್ ಸ್ಪೆಂಡಿಂಗ್ ಅಂತಂದರೆ ನೀವು ಇನ್ನೂ ಸಬ್ಜೆಕ್ಟ್ ಪಾಸ್ ಆಗಿಲ್ಲ. 6 ಸೆಮ್ಮು ಪಾಸ್ ಆಗಿದ್ದೀರಾ, ಬಟ್ ಇಲ್ಲಿ ಇನ್ನೂ ಫೇಲ್ ಕ್ರೆಡಿಟ್ ಸ್ಪೆಂಡಿಂಗ್ ಅಂತ ಬರ್ತಾ ಇದೆ ಅಂದರೆ ನೀವು 3rd ಸೆಮ್ ಇನ್ನೂ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂತ ಎಕ್ಸಾಂಪಲ್ಲು. ಸೊ ಎಲ್ಲ ಕ್ಲಿಯರ್ ಆದರೆ ಮಾತ್ರ ನಿಮಗೆ ಕ್ರೆಡಿಟ್ ಸ್ಪೆಂಡಿಂಗ್ ಹೋಗ್ಬಿಟ್ಟು ನಿಮಗೆ ಪಾಸ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ 3rd ಸೆಮ್ ಚೇಂಜ್ ಮಾಡ್ತೀನಿ ನೋಡಿ, ಇಲ್ಲಿ ಮತ್ತೆ ಪಾಸ್ ಮಾಡ್ತೀನಿ. 3rd ಸೆಮ್ 14 34 ಹಾಕ್ತೀನಿ. ನೌ ಸಿ ದ ವ್ಯೂ ನೋಡಿ. ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಫಸ್ಟ್ ಕ್ಲಾಸ್, 3rd ಸೆಮ್ ಡಿಸ್ಟಿಂಕ್ಷನ್ ನೋಡಿ, ಡಿಸ್ಟಿಂಕ್ಷನ್ ಬಂತಿಲ್ಲ 3rd ಸೆಮ್ಮು. 4th ಸೆಮ್ಮು ಡಿಸ್ಟಿಂಕ್ಷನ್ನು, 5th ಸೆಮ್ಮು ಡಿಸ್ಟಿಂಕ್ಷನ್ ನೋಡಿ. ಈಚ್ ಸೆಮ್ಮು ನೀವು ಇಲ್ಲಿ ನೋಡ್ತಾ ಹೋದರೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಫಸ್ಟ್ ಸೆಮ್ ಖಾಲಿ ಇದೆ, ಸೆಕೆಂಡ್ ಸೆಮ್ ಎಲ್ಲ ಖಾಲಿ ಇದೆ. ಸೆಕೆಂಡ್ ಸೆಮ್ಗೆ ಹೋದಾಗ ಫಸ್ಟ್ ಸೆಕೆಂಡ್ ಸೆಮ್ ತುಂಬ್ಕೊಳುತ್ತೆ, 3rd ಸೆಮ್ಗೆ ಹೋದಾಗ 3rd ಸೆಮ್ ಇದು ಮಾಡುತ್ತೆ. ಎಲ್ಲ ಇದು ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದೀನಿ. ಜಸ್ಟ್ ನೀವು ಮಾರ್ಕ್ಸ್ ಎಂಟ್ರಿ ಮಾಡಿ ಸಾಕು, ನಿಮಗೆ ಬರುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ತುಂಬ ಈಸಿ ಆಗುತ್ತೆ. ನೀವು ಯಾವ ಥರ ಬೇಕಾದ್ರೆ ನೀವು ಮಾರ್ಕ್ಸ್ ಎಂಟ್ರಿ ಮಾಡ್ಕೊಂಡು ನಾನು ಇಷ್ಟು ಸ್ಕೋರ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಬೋದು. ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ದಿಸ್ ಫೈಲ್. ಇದು ತುಂಬ ಹೆಲ್ಪ್ ಆಗುತ್ತೆ ಎಲ್ಲ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ. ಓಕೆ, ಸೊ ನೆಕ್ಸ್ಟ್ ನೋಡಿ 4th ಹೋದರೆ
ಫೋರ್ತ್ ಸೆಮ್ ಬರುತ್ತೆ. ನೆಕ್ಸ್ಟ್ ಫಿಫ್ತ್ಗೆ ಹೋದರೆ ಫಿಫ್ತ್ ಸೆಮ್ ಬರುತ್ತೆ. ನೋಡಿ ಎಲ್ಲ ಇದಾಗ್ತಾಯಿದೆ, ನೋಡಿ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಎಲ್ಲ ಇದಾಗ್ತಾಯಿದೆ, ಇನ್ನು ಆಟೋಮೆಟಿಕ್ ಬರ್ತಾ ಇದೆ ಇಲ್ಲಿ. ನೆಕ್ಸ್ಟ್ ಸಿಕ್ಸ್ ಸೆಮ್ ಬಂದರೆ ಸಿಕ್ಸ್ ಸೆಮ್ದು ಬರುತ್ತೆ. ಸೊ ಇದು ನಿಮ್ಮದು ಡಿಪ್ಲೊಮೊ ಫೈನಲ್ ಪರ್ಸೆಂಟೇಜ್ 74.2 ಅದು ಬಂದು ಡಿಸ್ಟಿಂಕ್ಷನ್ ಅಂತ ಬಂದಿದೆ. ಯಾಕೆಂದರೆ 70 above ಇಸ್ ಡಿಸ್ಟಿಂಕ್ಷನ್. ಸೊ ಇಷ್ಟು ಅಡ್ವಾಂಟೇಜ್ ಇದೆ ಈ ಫೈಲ್ದು. ಇದೇ ಥರ ಫಸ್ಟ್ ಸೆಮ್ ಫಸ್ಟ್ ಥಿಯರಿ ಅಂತ ಬರುತ್ತೆ. ಸೊ ಈ ಫೈಲ್ನ ನಿಮಗೆ ಈ ಲಿಂಕಲ್ಲಿ ಇಟ್ಟಿರ್ತೀನಿ, ನಿಮಗೆ ಆ ಲಿಂಕಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಬೋದು. ಇದೇ ವಿಡಿಯೋ ಲಿಂಕಲ್ಲಿ ಏನು ನೋಡ್ತಾ ಇದ್ದೀರಾ, ಇದೇ ವಿಡಿಯೋ ಲಿಂಕಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಓಕೆ, ಸೊ ಈ ಥರ ಫೈಲ್ ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ದಯಮಾಡಿ ರಿಕ್ವೆಸ್ಟ್ ಮಾಡ್ತೀನಿ, ಪ್ರತಿಯೊಬ್ಬ ಡಿಪ್ಲೊಮಾ ಸ್ಟೂಡೆಂಟ್ಗೂ ಕೊಡಬೇಕು, ಗೊತ್ತಾಗಬೇಕು. ಈ ವಿಡಿಯೋನ ಕಳಿಸಿ. ಗೊತ್ತಾಗಿಲ್ಲ ಅಂದರೆ ನೀವು ಸ್ವಲ್ಪ ತಿಳಿ ಹೇಳಿ, ಅವರು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತ್ಕೊಬೇಕು. ಯಾಕೆ ಅಂತಂದರೆ DCTಗೆ ಡಿಫಿಕಲ್ಟ್ ಆಗ್ತಾ ಬರ್ತಾ ಇದೆ. ಸೊ ಎಲ್ಲರೂ ಪಾಸ್ ಆಗಿದ್ದರಿಂದ ಮತ್ತು ಜಾಸ್ತಿ ಸ್ಟ್ರೆಂತ್ ಬರ್ತಾ ಇರೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಸೊ ನೀವು ಟಾರ್ಗೆಟ್ ಸೆಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಫೈನಲ್ ಆಗಿ 6 ಸೆಮಿಸ್ಟರ್ ಕನ್ಸಿಡರ್ ಮಾಡೋದ್ರಿಂದ ನಿಮಗೆ ಟಾರ್ಗೆಟ್ ಸೆಟ್ ಮಾಡ್ಕೊಂಡು ಈ ಸೆಮಿಸ್ಟರ್ ಇಷ್ಟು ಓದಬೇಕು, ಈ ಇಂದ್ರಲ್ಲಿ ಇಷ್ಟು ಓದಬೇಕು ಅಂತ ಗೊತ್ತಾಗಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ ಎಕ್ಸಾಕ್ಟ್ಲಿ ಏನು ಓದಬೇಕು ಅಂತ. ಇದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಈ ಎಕ್ಸೆಲ್ ಫೈಲ್ ಎನಿ ಮಾಡಿಫಿಕೇಶನ್ ಇಸ್ ದೇರ್. ಸರ್ ಈ ಥರ ಪ್ರಾಬ್ಲಮ್ ಆಗಿದೆ ನನಗೆ ಪಿಂಗ್ ಮಾಡಿ, ಅದಕ್ಕೆ ವಾಟ್ಸಪ್ ಲಿಂಕು ಇಟ್ಟಿದ್ದೀನಿ ಆ ಫೈಲಲ್ಲಿ. ಸೊ ನಾವು ಪಿಂಗ್ ಮಾಡಿದ್ರೆ ಡೆಫಿನೆಟ್ಲಿ ಅದನ್ನು ಕರೆಕ್ಷನ್ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಇದರಲ್ಲಿ ಒಂದು ಏನಂದರೆ ಫಿಫ್ತ್ ಸೆಮ್ಮಲ್ಲಿ ಪಾತ್ವೇಗೆ ಮಾತ್ರ ಮಾಡಿದ್ದೀನಿ, ಬೇರೆ ಸಬ್ಜೆಕ್ಟ್ಸ್ಗೆ ಮಾಡಿಲ್ಲ. ಶಾರ್ಟ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಸೊ ಅವ್ರು ಬೇಜಾರು ಮಾಡ್ಕೊಬೇಡಿ, ನಮಗೆ ಯಾಕೆ ಸರ್ ಮಾಡಿಲ್ಲ ಅಂತ. ಡೆಫಿನೆಟ್ಲಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಅದೇ ಥರ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀನಿ, ತಪ್ಪದೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೋಡಿ ರಫ್ಲಿ ಅರೌಂಡ್ 1 to 1.5 lakh ಸ್ಟೂಡೆಂಟ್ಸ್ ಇದ್ದಾರೆ ಡಿಪ್ಲೊಮೋದಲ್ಲಿ. ಬಟ್ ಇನ್ನೂ ತುಂಬ ಜನಕ್ಕೆ ವಿಡಿಯೋ ಶೇರ್ ಆಗ್ತಾ ಇಲ್ಲ, ಚಾನಲ್ ಬಗ್ಗೆ ಇನ್ಫಾರ್ಮೇಷನ್ ಹೋಗ್ತಾ ಇಲ್ಲ. ಎಲ್ಲ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀನಿ. ND ಅಕಾಡೆಮಿದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ವಾಟ್ಸಪ್ ಚಾನಲಲ್ಲಿ ಜಾಯ್ನ್ ಆಗಿ ಒಂದು ಸಪೋರ್ಟ್ ಕೊಡಿ ಸಾಕು ನನಗೆ. ಯಾಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಅಂದರೆ, ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು, ಲೈಕ್ ಮಾಡಿದಷ್ಟು ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ ವಿಡಿಯೋಸ್ ಮಾಡೋದಕ್ಕೆ. ನೀವು ನೋಡಲಿಲ್ಲ ಅಂತಂದರೆ ಡೆಫಿನೆಟ್ಲಿ ನನಗೂ ಅದು ಒಂಥರ ಡಿಮೋಟಿವೇಶನ್ ಆಗುತ್ತೆ. ಸೊ ಒಂದು ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಇನ್ನೂ ಈ ಥರ ಒಂದು ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಹಾಗೆ ND ಅಕಾಡೆಮಿಯಿಂದ DCT ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲ ಪ್ರತಿ ವರ್ಷ DCT ಕೋಚಿಂಗ್ ಅಥವಾ C20 ಮ್ಯಾಥ್ಸ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನೇ ಇದ್ರೂ ಪಿಂಗ್ ಮಾಡಿ, ನನಗೆ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಪಿಂಗ್ ಮಾಡಿ. ಡೆಫಿನೆಟ್ಲಿ ಎಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಹೋಪ್ ದ ವಿಡಿಯೋ ಈಸ್ ಹೆಲ್ಪ್ಫುಲ್ ಫಾರ್ ಯು. ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.